ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇದೆಲ್ಲಪ್ಪ ದೇವಸ್ಥಾನ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಇದೇ ಕಣ್ರಿ ನಮ್ಮ ಶೃಂಗೇರಿ ಶಾರದಾಂಬ. ನಾವು ಎಲ್ಲಿ ಹೋದರೂ ಅಲ್ಲಿ ಹೋಗ್ತಾನೆ ಇರ್ತೀವಿ. ಹಾಗಾಗಿ ನಮ್ಮ ಮನೆಗೆ ನನ್ನ ತಾಯಿ ಮನೆಯಿಂದ ನನ್ನ ಚಿಕ್ಕಪ್ಪನ ಮಗ ಹಾಗೆ ಸೊಸೆ ಆ್ಯಂಡ್ ನನ್ನ ಚಿಕ್ಕಪ್ಪಂದು ಇಬ್ಬರು ಹೆಣ್ಮಕ್ಳು, ಒಂದು ಪಾಪು ಎಲ್ಲ ನಮ್ಮ ಮನೆಗೆ ಬಂದಿದ್ದರು. ಅವ್ರನ್ನೆಲ್ಲ ಕರ್ಕೊಂಡು ಶೃಂಗೇರಿ ಶಾರದಮ್ಮನ ದರ್ಶನ ಮಾಡ್ಕೊಂಡ್ವಿ. ತುಂಬ ಸರಿ ಹೋಗ್ತಾ ಇರ್ತೀವಿ. ನಮಗೆ ಮನೆಗೆ ಹತ್ತಿರ ಇರೋದ್ರಿಂದ ನಾವು ಅಲ್ಲೂ ಕೂಡ ಹೋಗಿ ಬರ್ತೀವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ದೇವರ ದರ್ಶನ ಮಾಡ್ಕೊಂಡು ಬಂದರೆ. ಒಳಗಡೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಮೊಬೈಲ್ನ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಹೊರಗಡೆ ಮಾತ್ರ ಸ್ವಲ್ಪ ವೀಡಿಯೋನ ತೆಕ್ಕೊಂಡೆ. ತುಂಬ ಚೆನ್ನಾಗಿತ್ತು, ಬಿಸಿಲು ಇತ್ತು, ಹಾಗೆ ಆಗಾಗ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಹಾಗಾಗಿ ಶೃಂಗೇರಿ ಶಾರದಾಂಬ ದೇವಸ್ಥಾನ ಮುಗಿಸ್ಕೊಂಡು ನಾವು ಎಲ್ಲೆಲ್ಲಿ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಶೃಂಗೇರಿಯಿಂದ ನಾವು ಹೊರಟಿದ್ದು ಕಿಗ್ಗ ರೋಡಲ್ಲೇ ಮುಂದೆ ಹೋದರೆ ಸಿರಿಮನೆ ಫಾಲ್ಸ್ ಅಂತ ಬರುತ್ತೆ. ಅದಂತೂ ಸಖತ್ತಾಗಿದೆ. ಈ ವೆದರ್ಗಂತೂ ಹೋದರೆ ಬ್ಯೂಟಿಫುಲ್ ಆಗಿರುತ್ತೆ. ತುಂಬ ಖುಷಿಯಾಯಿತು ನಮಗಂತೂ ನೋಡೋದಕ್ಕೆ. ಸಖತ್ ಚೆನ್ನಾಗಿದೆ. ನಾನು ತುಂಬ ವರ್ಷ ನಾನು ಮದುವೆ ಆದಮೇಲೆ ಹೋಗೇ ಇರಲಿಲ್ಲ. ಇವರು ಬನ್ನಿ ಈಗ ಹೋಗಿ ಬರೋಣ ಅಂತ ಕರ್ಕೊಂಡು ಹೊರಟರು. ಹಾಗೆ ದಿಶಿ ಇಲ್ಲ, ಗೊತ್ತಿದೆಯಲ್ಲ ನಿಮಗೆಲ್ಲ, ಅವಳು ಹಾಸ್ಟೆಲಲ್ಲಿದ್ದಾಳೆ. ನನ್ನ ಚಿಕ್ಕಪ್ಪನ ಮಕ್ಕಳು ಮತ್ತು ನಮ್ಮ ಮನೆಯವರು, ನಮ್ಮ ಅತ್ತೆ ಎಲ್ಲರೂ ಒಟ್ಟಾಗಿ ಹೋದ್ವಿ. ತುಂಬ ಮೆಟ್ಲುಗಳಿತ್ತು. ಇಲ್ಲಿ ಕೆಲವೊಂದು ಬೋರ್ಡ್ ಕೂಡ ಹಾಕಿದ್ದಾಳೆ, ಏನಂದರೆ ಈ ಪ್ರಾಣಿಗಳೆಲ್ಲ ಇರುತ್ತೆ, ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳಿಬಿಟ್ಟು ಬೋರ್ಡ್ ಕೂಡ ಹಾಕಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಅದನ್ನೇ ಮಾತಾಡ್ಕೊಂಡು ಹೋದ್ವಿ. ಮತ್ತು ಪರ್ಸ್ಗಳನ್ನೆಲ್ಲ ತೊಗೊಂಡೋದ್ರೆ ಮಂಗಗಳಿರ್ತವೆ, ಅವು ಎಲ್ಲಾದರೂ ಕಿತ್ಕೊಂಡು ಹೋಗ್ತವೆ. ಮೊಬೈಲ್ಗಳು ಎಲ್ಲ ನಮ್ಮ ವಸ್ತುಗಳನ್ನು ನಾವು ಸೇಫ್ಟಿಯಾಗಿ ಇಟ್ಕೊಳ್ಬೇಕು. ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಇಲ್ಲಿ ಕೂಡ ಚಾರ್ಜ್ ಕೂಡ ತೊಗೊಳ್ತಾರೆ. ಒಬ್ಬರಿಗೆ 50 ರೂಪಾಯಿ ತೊಗೊಳ್ತಾರೆ. ಹಾಗೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ 20 ರೂಪಾಯಿ ತೊಗೊಳ್ತಾರೆ. ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಹೇಗೆ ಬೇಕಾದ್ರೂ ಎಂಜಾಯ್ ಮಾಡ್ಕೋಬೋದು. ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಅರಣ್ಯ ಇಲಾಖೆಯಿಂದ ಬೋರ್ಡ್ ಕೂಡ ಹಾಕಿದ್ದಾರೆ, ಸ್ವಚ್ಛತೆನ ಕಾಪಾಡ್ಕೋಬೇಕು, ಅದ್ರ ಜೊತೆಗೆ ಇಲ್ಲಿ ಪ್ರಾಣಿಗಳಿದೆ ಎಚ್ಚರಿಕೆ ಇರಿ ಅಂತ ಹೇಳಿಬಿಟ್ಟು ಬೋರ್ಡ್ ಕೂಡ ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ. ನನಗೆ ಹೋಗ್ತಾ ತುಂಬಾ ಖುಷಿಯಾಯಿತು. ಹೋಗ್ತಾ ನೋಡೋಣ ಅಲ್ಲಿ ಏನಿದೆ ಅನ್ನೋ ಕುತೂಹಲ. ಹಾಗೆ ನೀರಿನ ಸೌಂಡ್ ಅಂತೂ ಸಖತ್ತಾಗಿ ಕಿವಿಗೆ ಕೇಳಿಸ್ತಾ ಇತ್ತು. ಎಷ್ಟೊತ್ತಿಗೆ ನೋಡ್ತೀನೋ ಅನ್ನೋ ಕುತೂಹಲ ಕೂಡ ಇತ್ತು. ಹಾಗೆ ಇಲ್ಲೆಲ್ಲ ಸ್ವಲ್ಪ ಹಚ್ಚ ಹಸಿರು ಎಷ್ಟು ಚೆನ್ನಾಗಿದೆ ನೋಡಿ, ಅದರದ್ದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಹೋದೆ. ಅಲ್ಲಿ ಹಾಲ್ ಥರ ಕಾಣ್ತಾ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೆ ನೋಡಿ, ಅದೇ ವಾಟರ್ ಫಾಲ್ಸು. ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮನೆಗೆ ಬರೋದಕ್ಕೆ ಮನಸ್ಸೇ ಆಗಲ್ಲ. ಸಖತ್ ಅಂದರೆ ಸಖತ್ ಚೆನ್ನಾಗಿದೆ. ಮತ್ತು ಹೋಗೋರಿಗೆಲ್ಲ ಸೇಫ್ಟಿಯಾಗೂ ಇದೆ ನೋಡಿ, ಮೆಟ್ಲುಗಳಿದೆ ಆ ಕಡೆ ಈ ಕಡೆ, ಕಬ್ಬಿಣದ ರಾಡ್ಗಳನ್ನು ಸಹ ಕಟ್ಟಿದ್ದಾರೆ. ಯಾರೇ ಶೃಂಗೇರಿಗೆ ಹೋದರೆ ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ, ಹೋಗಿ ನೋಡ್ಕೊಬನ್ನಿ, ತುಂಬಾ ಚೆನ್ನಾಗಿದೆ. ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡಿದ್ಲು. ಸಖತ್ತಾಗಿದೆ ಅಂತ ಹೇಳಿಬಿಟ್ಟು. ತುಂಬ ಹಸಿರಲ್ವ, ಮಲೆನಾಡು ಅಂದ್ರೇ ಹೀಗೆ ತುಂಬ ಹಸಿರಿಂದ ತುಂಬಿರುತ್ತೆ. ಅಲ್ಲಿ ಈ ಥರ ಒಂದು ಹಾಲ್ ಥರ ವೈಟ್ ಕಲರಾಗಿ ನೀರು ಕಂಡ್ರೆ ಎಷ್ಟು ಖುಷಿಯಾಗುತ್ತೆ ಹೇಳಿ. ನಮಗೆ ಇಲ್ಲೇ ಹುಟ್ಟಿ ಬೆಳೆದು ನೋಡೋದಕ್ಕೆ ಇಷ್ಟು ಖುಷಿಯಾಗಿದೆ ಅಂದಾಗ ಹೊರಗಡೆಯಿಂದ ಬಂದವರಿಗೆ ಎಷ್ಟು ಖುಷಿ ಆಗ್ಬೋದು. ಇಲ್ಲಿ ಸಾಕಷ್ಟು ಜನ ಇದ್ದರು. ಕಿಗ್ಗಕ್ಕೆ ಬಂದವರು ಹಾಗೆ ಶೃಂಗೇರಿಗೆ ಬಂದವರು ಇಲ್ಲಿ ಬಂದು ಒಂದು ವಿಸಿಟ್ ಹಾಕಿ ಹೋಗ್ತಾರೆ. ಹಾಗಾಗಿ ಇಲ್ಲಿ ನಿಂತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಏನು ಸೇಫ್ಟಿನೇ ಇದೆ, ಏನು ಹೆದರಬೇಕು ಅಂತ ಇಲ್ಲ. ಯಾವಾಗಲೂ ಯಾರೇ ಬಂದ್ರೂ ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಬನ್ನಿ ನೋಡಿ ಹೇಗಿದೆ ನಮ್ಮ ಮಲೆನಾಡು ಅಂತ. ಇದರಲ್ಲೇ ನಿಮಗೆ ಖುಷಿಯಾಗುತ್ತೆ ನೋಡಿದ್ರೆ. ಬಂದು ವಾವ್ ಅನ್ಸುತ್ತಲ್ಲ, ಎಷ್ಟು ಸಖತ್ತಾಗಿದೆ ನೋಡಿ. ಎಷ್ಟು ಜನ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ನಾವು ಕೂಡ ಕೆಲವೊಂದು ಡ್ರೆಸ್ಗಳನ್ನು ತೊಗೊಂಡು ಹೋಗಿರಲಿಲ್ಲ, ಇಲ್ಲಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಶೃಂಗೇರಿ ಹೋಗಿ ಬರೋಣ ಅಂತ ಹೊರಟಿದ್ವಿ. ಮತ್ತು ಇವರಿದ್ದರು ಬನ್ನಿ ಅಲ್ಲೆಲ್ಲ ಹೋಗಿ ಬರೋಣ ಅಂತ ಕರ್ಕೊಂಡೋದ್ರು. ಅದಕ್ಕೆ ನನ್ನ ಮಗಳು ಹೇಳೋದು, ಅಮ್ಮ ನಾವು ನೀರಲ್ಲಿ ಇಳಿದು ಆಟ ಆಡ್ಬೋದಿತ್ತು ಅಂತ ಹೇಳಿಬಿಟ್ಟು, ಬಟ್ ನಾವು ಡ್ರೆಸ್ಗಳನ್ನು ತೊಗೊಂಡು ಹೋಗಿರಲಿಲ್ಲ, ಮತ್ತು ಬಟ್ಟೆ ಎಲ್ಲ ಚಂಡಿ ಆದರೆ ಚೇಂಜ್ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಹೇಳಿಕೊಂಡು ಬೇಡ ಅಂತ ಕರ್ಕೊಂಡು ಬಂದಿದ್ವಿ. ಅವಳು ಕೂಡ ಸ್ವಲ್ಪ ಹತ್ಲು, ನಾನು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ತಿದ್ದೆ ಅಂತ ಹೇಳಿಬಿಟ್ಟು. ಆದ್ರೂ ತುಂಬ ಹೊತ್ತು ಅಲ್ಲೇ ಇದ್ವಿ. ಅವರೆಲ್ಲ ಎಂಜಾಯ್ ಮಾಡೋದನ್ನು ನೋಡ್ಕೊಳ್ತಾ ನಾವು ಸಾಕಷ್ಟು ಫೋಟೋಗಳನ್ನು ತೆಕ್ಕೊಂಡ್ವಿ. ಹಾಗೆ ಅದ್ರ ಜೊತೆಗೆ ನಾನು ವೀಡಿಯೋ ಕೂಡ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ. ಆ ಸೌಂಡ್ ಅಂತೂ ಸಖತ್ತಾಗಿದೆ, ಕೇಳೋದಕ್ಕೆ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಸೌಂಡನ್ನ
ಲೆಸ್ ಮಾಡಿದೆ. ಯಾಕೆ ಅಂದರೆ ನಾವು ಕೂಡ ಅಲ್ಲಿ ಮಾತಾಡಿದ್ದೆಲ್ಲ ಇತ್ತು, ಹಾಗಾಗಿ ಅದು ಬೇಡ ಅಂತ ಹೇಳಿಬಿಟ್ಟು ನಾನೇ ಈಗ ಹೊಸದಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಎಷ್ಟು ಎತ್ತರದಿಂದ ಅಂದರೆ ತುಂಬ ಮಳೆ ಇದ್ದಾಗ ತುಂಬಾ ನೀರು ಬಂದು ಉಕ್ಕಿ ಹರಿಯುತ್ತಂತೆ. ಬಟ್ ನಾವು ಹೋದಾಗ ಸ್ವಲ್ಪ ಮಳೆ ಕಮ್ಮಿ ಇತ್ತು, ಆದ್ರೂ ಎಷ್ಟು ಚೆನ್ನಾಗಿದೆ ಅಲ್ಲ. ಎಷ್ಟು ಜನ ತುಂಬ ಏಜ್ ಆದವರೆಲ್ಲ ಆ ನೀರಡಿ ನಿಂತ್ಕೊಂಡಿದ್ದಾರೆ ನೋಡಿ. ಅದು ಬೆನ್ನಿಗೆ ಆ ನೀರಿನ ಇದು ಬಿದ್ದರೆ ಸ್ವಲ್ಪ ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಹೋಗಿ ಅದರೊಳಗಡೆ ಇಳ್ಕೊಂಡಿದ್ದಾರೆ. ನಾವಿಲ್ಲಿ ಮೇಲ್ಗಡೆ ನೋಡ್ತಾ ಇದ್ವಿ. ಬನ್ನಿ ಇನ್ನೂ ಸ್ವಲ್ಪ ಕೆಳಗಡೆ ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮೆಟ್ಲುಗಳನ್ನು ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸಾರಿ ಹೇಳ್ತಾ ಇದ್ದೀನಿ, ಇದಂತೂ ಸೂಪರಾಗಿದೆ. ಹಾಗೆ ಶೃಂಗೇರಿ ಮತ್ತು ಕಿಗ್ಗಾ ಹೋದರೆ ಇದನ್ನು ಮಿಸ್ ಮಾಡ್ಕೋಬೇಡಿ. ತುಂಬ ಜನನೂ ಸೇರ್ತಾ ಇರ್ತಾರೆ. ಈಗ ಈ ಟೈಮಲ್ಲಂತೂ ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ, ಫೋಟೋಸ್ ತೆಕ್ಕೊಳ್ತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇವಾಗ ಕೆಳಗಡೆ ಹತ್ತಿರಕ್ಕೆ ಬಂದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಇಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಅನ್ನಿಸ್ತಿತ್ತು. ಬಟ್ ನಮಗೂ ಬೇರೆ ಕಡೆ ಎಲ್ಲ ಹೋಗೋದಕ್ಕೆ ಇತ್ತಲ್ವ, ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಇದನ್ನೆಲ್ಲ ನೋಡಿಕೊಂಡು ನೀರು ಬೀಳೋ ಆ ಸೌಂಡು, ಆ ಜನ ಕೂಗೋದು, ಕೆಲವರು ಫೋಟೋ ತೆಗಿಯೋದು, ಅದು ಗೊತ್ತಲ್ಲ ನಿಮಗೆ. ಇವಾಗಂತೂ ಜನಗಳು ಅಯ್ಯೋ ನೀರು ಸಿಕ್ಕಿದ್ರೆ ಸಾಕು ಅದರೊಳಗಡೆ ಹೋಗ್ಬಿಡ್ತಾರೆ. ಬಟ್ ಆದರೆ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕಲ್ವಾ. ಮತ್ತು ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಯಾರ ಜವಾಬ್ದಾರಿ ಅಲ್ವಾ. ಆದರೆ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ, ಯಾರೇ ಹೋದ್ರೂ. ನಾವಂತೂ ಈಗ ಮಕ್ಕಳನ್ನೆಲ್ಲ ಇಳಿಯೋಕ್ಕೆ ಬಿಡಲಿಲ್ಲ, ಯಾಕೆಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡೋದು, ಅವರಿಗೆ ಜ್ವರ ಬರೋದು, ಮತ್ತು ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅವ್ರದ್ದು ಸ್ಕೂಲೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಇಬ್ಬರೂ ರಗಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ಹೋಗ್ತೀವಿ ನಾವು, ಆಟ ಆಡ್ತೀವಿ ಅಂತ. ಬಟ್ ನಾವಿಬ್ಬರೂ ಆಟ ಆಡೋದಕ್ಕೆ ಬಿಡಲಿಲ್ಲ. ನಾವು ಬರೀ ಹೊರಗಡೆಯಿಂದ ಈ ಸೀನೆಲ್ಲ ತೋರಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು, ಹಾಗೆ ಇಲ್ಲಿಂದ ಮತ್ತೆ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದರೆ ಅಲ್ಲೇ ನಿಮಗೆ ಐಸ್ ಕ್ರೀಮು ಮತ್ತು ಚರ್ಮುರಿ ಏನು ಬೇಕು ಎಲ್ಲ ಸಿಗುತ್ತೆ, ಅದನ್ನೆಲ್ಲ ತಿನ್ನಬಹುದು. ಹಾಗೆಯೇ ಈ ರೀತಿ ಹೊಸ ಹೊಸ ವೀಡಿಯೋಗಳು ನಾನು ನಿಮಗೆ ಮಾಡಿ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಮಿಸ್ ಮಾಡ್ಕೋಬೇಡಿ, ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಎಲ್ಲಾದರೂ ವಾಯ್ಸ್ ಕೊಡುವಾಗ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಈ ವಾಟರ್ ಫ್ಲಾಸ್ ಅಂತೂ ಸಕ್ಕತ್ತಾಗಿದೆ, ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಎಷ್ಟು ಕಲ್ಲರಾಗಿ ಬರ್ತಾಯಿದೆಯಲ್ಲ, ಸಖತ್ ಚೆನ್ನಾಗಿದೆ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ ಪ್ಲೀಸ್. ಎಲ್ಲರೂ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಸಿರಿಮನೆ ಫಾಲ್ಸ್ ಹೇಗಿದೆ ಅಂತ. ನನ್ನ ವಿಡಿಯೋ ಕೊನೆಯ ತನಕ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಷ್ಟು ಚೆನ್ನಾಗಿ ಹಾಲು ಮಡಿಕೆಯಲ್ಲಿ ತುಂಬಿ ಹೊರಗಡೆ ಬರ್ತಾ ಇದೆ ಅನ್ನೋ ಥರ ಕಾಣ್ತಾ ಇದೆಯಲ್ಲ, ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ನೋಡಿದ್ರೂ ನೋಡೋಣ ಅಂತ ಅನಿಸುತ್ತೆ ಅಲ್ವಾ. ಈ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ನೀವು ಕೂಡ ಬಂದರೆ ನಿಮ್ಮ ಕಣ್ಣು ತುಂಬುವಷ್ಟು ನೋಡಿ ಎಂಜಾಯ್ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸಿಟಿ ಸೈಡವ್ರು ಬಂದರೆ ಇದಂತೂ ತುಂಬಾ ಖುಷಿ ಪಡ್ತೀರಾ. ಬನ್ನಿ ಒಂದು ಸತಿ ಭೇಟಿ ಕೊಡಿ. ಈ ವಿಡಿಯೋದಿಂದ ನಿಮಗೆ ಇದೊಂದು ಫಾಲ್ಸ್ ಅನ್ನೋದನ್ನು ಉಪಯುಕ್ತವಾದ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ನಾವು ಕೂಡ ಇನ್ನು ಮನೆ ಕಡೆ ಹೊರಟ್ವಿ. ಕಿಗ್ಗಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಟೈಮ್ ಆಗಿತ್ತು, ಹಾಗಾಗಿ ಕ್ಲೋಸ್ ಆಗಿತ್ತು. ಹೊರಗಡೆನೇ ನಿಂತ್ಕೊಂಡು ದೇವರಿಗೆ ಒಂದು ಕೈ ಮುಗಿದು ಅಲ್ಲಿಂದ ಮತ್ತೆ ಹೊರಟ್ವಿ. ನಿಮಗೂ ಕೂಡ ಬಾಯ್.